ಅಯಂ ನಿಜಃ ಪರೋ ವೇತಿ ಗಣನ ಲಘುಚೇತಸಾಂ. ಅಯಂ ನಿಜಃ ಪರೋ ವೇತಿ ಗಣನ ಲಘುಚೇತಸಾಂ. ಗಣನ ಲಘುಚೇತಸಾಂ. ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ವಸುಧೈವ ಕುಟುಂಬಕಂ. ಎಲ್ಲ ಆಸ್ತಿಕ ಬಂಧುಗಳಿಗೆ ನಮಸ್ಕಾರಗಳು. ಇವನು ನನ್ನವನು, ಅವನು ಬೇರೆಯವನು ಎಂದು ಭಾವಿಸುವವರು ಅತ್ಯಂತ ಕೀಳು ಮನಸ್ಥಿತಿಯವರು. ಪ್ರಪಂಚವೇ ನನ್ನ ಕುಟುಂಬ ಎಂದು ಭಾವಿಸುವುದು ಉದಾರಿಗಳ ಸ್ವಭಾವವಾಗಿದೆಯಂತೆ. ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ. ಜೀವನದಲ್ಲಿ ನಮ್ಮ ನಡೆನುಡಿಗಳು ಹೇಗಿರಬೇಕೆಂದು ಈ ಸುಭಾಷಿತ ವಿವರಿಸುತ್ತದೆ. ಸ್ಥಾವರ ಜಂಗಮವಾದ ಯಾವೆಲ್ಲ ಚರಾಚರ ವಸ್ತುಗಳು ಈ ಭೂಮಂಡಲದಲ್ಲಿ ಇದೆಯೋ ಅವೆಲ್ಲವೂ ಆ ಭಗವಂತನ ಸೃಷ್ಟಿಯೇ ಆಗಿದೆ. ಇದೆಲ್ಲದರ ಮೂಲ ಆ ಭಗವಂತನೇ ಎಂಬುದರಲ್ಲಿ ಸಂಶಯವಿಲ್ಲ. ಬ್ರಹ್ಮಾಂಡೇ ಯೇ ಗುಣಾಃ ಸಂತಿ ಪಿಂಡಾಂಡೇಪಿ ಎಂಬಂತೆ ನಮ್ಮಲ್ಲಿರುವ ಅಷ್ಟೂ ವಿಷಯಗಳು ಮೂಲತಃ ನೋಡಿದಾಗ ಎಲ್ಲ ಮನುಷ್ಯರಲ್ಲೂ ಇದೆ. ಎಲ್ಲರೂ ಪಿಂಡಾಂಡಗಳೇ. ತಲುಪಬೇಕಾದ್ದು ಆ ಪರಮಾತ್ಮನನ್ನೇ. ಹಾಗಿರುವಾಗ ಪರಸ್ಪರ ದ್ವೇಷ ಮಾಡಿಕೊಂಡು ಕುಳಿತರೆ ವ್ಯರ್ಥ ಪ್ರಲಾಪವೇ ಸರಿ. ವಸುಧೈವ ಕುಟುಂಬಕಂ ಎನ್ನುತ್ತಾ ಒಟ್ಟಾಗಿ ಜೀವಿಸಬೇಕಾಗಿದೆ. ಧನ್ಯವಾದಗಳು.